ಕೋಟ್ಯಾಧೀಶ ದರ್ಶನ್ನ 9 ದಿನದ ಖರ್ಚು ಯಾರಾದರೂ ಗೆಸ್ ಮಾಡ್ತೀರಾ? ಜೈಲಲ್ಲಿ ದರ್ಶನ್ ಎಷ್ಟು ಖರ್ಚು ಮಾಡ್ತಿದ್ದಾರೆ ಅಂತ ಹೇಳಿ ಹೊರಗಡೆ ಗೊತ್ತು, ಗೆಸ್ ಮಾಡಬಹುದು. ತಿಂಗಳಿಗೆ ಕೋಟಿ ಕೋಟಿ, ದಿನಕ್ಕೆ 1 ಲಕ್ಷ, ಲೆಕ್ಕ ಇಲ್ಲ ಅಂತ ಹೇಳ್ಬೋದು. ಆದರೆ ಜೈಲಲ್ಲಿ ದರ್ಶನ್ ಮಾಡ್ತಿರುವಂಥ ಖರ್ಚು ಎಷ್ಟು ಗೊತ್ತಾ? ಹಾಗಾದ್ರೆ ನಿಜಕ್ಕೂ ನೀವು ಅಯ್ಯೋ ಎಂಥ ಪರಿಸ್ಥಿತಿ ಬಂತು ನಮ್ಮ ಬಾಸ್ಗೆ, ಕಾಟೇರನಿಗೆ ಎಂಥ ಹೀನಾಯ ಪರಿಸ್ಥಿತಿ ಬಂದ್ಬಿಡ್ತು, ಖರ್ಚು ಇಷ್ಟೇನಾ ಅವ್ರದ್ದು ಜೈಲಲ್ಲಿ ಅಂತ ಬಾಯ್ ಮೇಲೆ ಬೆಲ್ಲಿಡೋದು ಗ್ಯಾರಂಟಿ ನೀವು. 9 ದಿನದ ಖರ್ಚು 795 ರೂಪಾಯಿ. ಎಷ್ಟು? 795 ರೂಪಾಯಿ. ಒಂದ್ ದಿನಕ್ಕೆ ಎಷ್ಟಾಯ್ತು? 88 ರೂಪಾಯಿ. ಬಳ್ಳಾರಿ ಜೈಲಿನ ಕ್ಯಾಂಟೀನ್ ಅಲ್ಲಿ 9 ದಿನಕ್ಕೆ 795 ರೂಪಾಯಿ ಖರ್ಚು ಮಾಡಿದ್ದಾರೆ ದರ್ಶನ್. ನೋಡಿ ಎಷ್ಟು ಖರ್ಚಾಗ್ತದೆ ದರ್ಶನ್ದು. ಬಳ್ಳಾರಿ ಜೈಲಿನಲ್ಲಿ ಬೇಕರಿ ಸ್ನಾಕ್ಸ್ ಅನ್ನ ಸೇವಿಸ್ತಾ ಇದ್ದಾರೆ ದಚ್ಚು. ಬೇಕರಿ ಐಟಮ್ಸ್. ಸದ್ಯ ದರ್ಶನ್ ಪಿಪಿಸಿ ಜೈಲ್ ಖಾತೆಯಲ್ಲಿ ಇರೋದು 35,000 ರೂಪಾಯಿ. ನೋಡಿ, ಈಗ ಅವ್ರಿಗೂ ಒಂದು ಅಕೌಂಟ್ ಅಂತ ಇರುತ್ತೆ ಜೈಲಲ್ಲಿ ಖೈದಿಗಳಿಗೆ, ಅದರಲ್ಲಿ 35,000 ರೂಪಾಯಿ ಇದೆ ದರ್ಶನ್ ಅಕೌಂಟ್ ಅಲ್ಲಿ. ಅಂದ್ರೆ ಜೈಲಿನಲ್ಲಿ ಎಲ್ಲಾ ಖೈದಿಗಳಿಗೆ ಪ್ರತ್ಯೇಕ ಪಿಪಿಸಿ ಅಕೌಂಟ್ ಇರುತ್ತೆ. ಹಾಗಾದ್ರೆ ಈ ಪಿಪಿಸಿ ಅಕೌಂಟ್ ಅಂದ್ರೆ ಏನು? ಇದರಲ್ಲಿ ಎಷ್ಟು ಹಣ ಜಮೆ ಮಾಡಬಹುದು, ಯಾವಾಗ ತೆಗಿಸ್ಬೋದು? ಪಿಪಿಸಿ ಅಂತಂದ್ರೆ ಪ್ರಿಸನರ್ ಪಿಪಿಸಿ ಅಕೌಂಟ್ ಇರುತ್ತೆ ಖೈದಿಗಳಿಗೆ ಜೈಲಲ್ಲಿ, ಪ್ರತ್ಯೇಕವಾಗಿರುತ್ತೆ ಎಲ್ರಿಗೂ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಾಗ ಸ್ವಲ್ಪ ಹಣ ಇತ್ತು ಅವ್ರ ಅಕೌಂಟ್ ಅಲ್ಲಿ. ಆಮೇಲೆ ಏನಾಯ್ತು, ದರ್ಶನ್ ಅವರ ಪತ್ನಿ ಹಾಗೆ ಲಾಯರ್ ಅವರು ನೋಡಕ್ ಬಂದಾಗ ಹಣ ಜಮೆ ಆಯಿತು. ಮೊನ್ನೆ ಬಳ್ಳಾರಿಗೆ ಹೋಗಿದ್ರಲ್ಲ ನೋಡೋಕೆ, ಆ ಸಂದರ್ಭದಲ್ಲಿ ಹಣ ಅವ್ರಿಗೆ ಜಮಾ ಆಯ್ತು. ಮತ್ತೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ನಿಯಮಗಳಿರ್ತಾವೆ. ಬಂದವರು ಹಣ ಕೊಟ್ಟು ಹೋಗೋದಿಲ್ಲ. ಅಲ್ಲಿ ಹಣವನ್ನ ಖೈದಿಗಳ ಕೈಯಲ್ಲಿ ಕೊಡಲ್ಲ. ತಗೊಳ್ರಿ 2,000, ತಗೊಳ್ರಿ 10,000 ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಖೈದಿಗಳ ಅಕೌಂಟ್ ಇರುತ್ತಲ್ವಾ, ಪಿಪಿಸಿ ಅಕೌಂಟ್ ಇರುತ್ತಲ್ವಾ, ಅಲ್ಲಿಂದಲೇ ಡಿಡಕ್ಟ್ ಆಗುತ್ತೆ. ಪಿಪಿಸಿ ಹಣ ಜೈಲು ಖಾತೆಯಲ್ಲೇ ಇರುತ್ತೆ. ಈಗ ನಾವೆಲ್ಲ ಅಕೌಂಟ್ ಓಪನ್ ಮಾಡಲ್ವಾ ಬ್ಯಾಂಕ್ಗಳಲ್ಲಿ, ಹಂಗೆ ಖೈದಿಗಳಿಗೂ ಒಂದು ಅಕೌಂಟ್ ಇರುತ್ತೆ. ರಿಲೀಸ್ ಆಗುವಾಗ ಏನಾದ್ರೂ ದುಡ್ಡು ಮಿಕ್ತು ಅಂತ ಹೇಳಿದ್ರೆ, ದುಡ್ಡು ಉಳಿತು ಅಂತ ಹೇಳಿದ್ರೆ ವಾಪಸ್ ಕೊಡ್ತಾರೆ. ನೋಡಿ ದರ್ಶನ್, ನೀವು ಇಷ್ಟು ಖರ್ಚು ಮಾಡಿದ್ದೀರಾ, ಇನ್ನೊಂದು 2,000 ತಗೊಂಡೋಗಿ, ಇನ್ನೊಂದು 1,000 ಇದೆ, ಇನ್ನೊಂದು 10,000 ಉಳ್ಕೊಂಡಿದೆ, ನೋಡಿ ತಗೊಂಡೋಗಿ. ನೋಡಿ ಎಂಥ ಪರಿಸ್ಥಿತಿ ಬಂದ್ಬಿಡ್ತೀರಿ. ಕೋಟ್ಯಾಧೀಶ್ವರ ದರ್ಶನ್, ಲ್ಯಾಂಬೋರ್ಗಿನಿ ಕಾರು, ಕೋಟಿ ಕುಳ, ಐಷಾರಾಮಿ ಹೋಟೆಲ್ನಲ್ಲಿ ಏನು ಬೇಕೋ ಅದನ್ನ ತಿಂತಾ ಇದ್ದಂತಹ ಒಬ್ಬ ಸ್ಟಾರ್ ನಟ ಇವತ್ತು ಜೈಲಲ್ಲಿ ಸ್ನ್ಯಾಕ್ಸ್ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ, ಅದೇನೋ ಇರ್ಬೋದು, ಬೇಕರಿ ಐಟಮ್ಸ್, ಏನೋ ಕುರ್ಕುರೆ ಇರ್ಬೋದು, ಅಥವಾ ಬನ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಆ ಕೇಕು ಈ ಕೇಕು ಅಂತ ದರ್ಶನ್ ತಿಂತಾ ಇದ್ದಾರೆ. ನೋಡಿ, 9 ದಿನದಲ್ಲಿ ದರ್ಶನ್ ಖರ್ಚು ಮಾಡಿದಷ್ಟು 795 ರೂಪಾಯಿ. ಅದೇ ಹೊರಗಡೆ ಇದ್ದಿದ್ರೆ ದರ್ಶನ್ 9 ದಿನದಲ್ಲಿ ಎಷ್ಟು ಖರ್ಚಾಗಿತ್ತು? 10 ಲಕ್ಷ ಆದ್ರೂ ಖರ್ಚಾಗಿರೋದು ಮಿನಿಮಮ್. 10 ಲಕ್ಷ. ನೋಡಿ ಏನೇನು ಸಿಗುತ್ತೆ ನೋಡಿ. ಬಳ್ಳಾರಿ ಬೇಕರಿಯಲ್ಲಿ ನೋಡ್ತಾ ಇದೀವಿ ನಾವು. ಖಾರ ಬನ್ 30 ರೂಪಾಯಿ, ಖಾರ ಬನ್ನು ಬಳ್ಳಾರಿ ಬೇಕರಿ ಜೈಲಲ್ಲಿ. ಸ್ವೀಟ್ ಬನ್ನು, ಹನಿ ಕೇಕ್ 25 ರೂಪಾಯಿ, ಚಿಪ್ಸ್ 25, ಬಿಸ್ಕೆಟ್ 20 ರೂಪಾಯಿ, ಬನ್ 15 ರೂಪಾಯಿ. ಖಾರ ಬನ್ 30 ರೂಪಾಯಿ, ಸ್ವೀಟ್ ಬನ್ 30 ರೂಪಾಯಿ, ಚಕ್ಲಿ 50 ರೂಪಾಯಿ. ನೋಡಿ ಚಕ್ಲಿ, ಹನಿ ಕೇಕ್ 25, ಚಿಪ್ಸು, ಬಿಸ್ಕೆಟು, ಬನ್ನು, ಖಾರ ಬನ್ನು. ನಾವು ಹೇಳ್ತಿರೋದು ಬೇಕರಿ ಐಟಮ್ಗಳು ಹೇಳ್ತಾ ಇದೀವಿ ನಾವು. ಜೈಲಲ್ಲೂ ಬೇಕರಿ ಇರುತ್ತೆ, ಅಲ್ಲೂ ದುಡ್ಡು ಕೊಟ್ಟು ತಿನ್ಬೇಕು. ಇವ್ರ ಅಕೌಂಟಲ್ಲಿ ಇರುತ್ತೆ, ಅದು ಪಿಪಿಸಿ ಅಕೌಂಟಲ್ಲಿ. ನೋಡಿ ಇವೆಲ್ಲ ದರ್ಶನ್ ಸ್ನ್ಯಾಕ್ಸ್ ತಿನ್ಕೊಂಡಿದ್ದಾರೆ ಜೈಲಲ್ಲಿ. ಇದು ಊಟ ಬೇರೆ, ಜೈಲಲ್ಲಿ ದಿನನಿತ್ಯವೂ ಕೂಡ ಊಟ ಕೊಡ್ತಾ ಇರ್ತಾರೆ. ಸೈಡ್ಗೆ ಸ್ನ್ಯಾಕ್ಸು ದರ್ಶನ್ ಖರ್ಚು ಮಾಡಿದ್ದು, ಅದ್ರ ರೇಟ್ ನೋಡ್ತಾ ಇದ್ದೀರಿ ನೀವು. ಹನಿ ಕೇಕ್ ನಾವು ಬೇಕರಿಯಲ್ಲಿ ತಿಂತೀವಲ್ವಾ, ನೋಡಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಒಂದು 5 ರೂಪಾಯಿ 10 ರೂಪಾಯಿ.
ಜಾಸ್ತಿ ಇರುತ್ತೆ, ಒಂದೊಂದು ಕಡಿಮೆ ಇರುತ್ತೆ. ಬನ್ನು 15 ರೂಪಾಯಿ ನೋಡಿ, ಅಲ್ಲಿ ಬಿಸ್ಕೆಟ್ 20 ರೂಪಾಯಿ, ಚಿಪ್ಸು ನಾರ್ಮಲಿ ಹೇಗೆ ನಾವು ಹೊರಗಡೆ ಬೇಕಲ್ಲಿ ತಿಂತಾ ಇರ್ತೀವಲ್ಲ ಅದೇ ಐಟಮ್ಗಳು ಸಿಗ್ತಾ ಇರ್ತವೆ. ಆದರೆ ಇಲ್ಲಿ ದರ್ಶನ್ ಅವರು 795 ರೂಪಾಯಿ ಖರ್ಚನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸ್ನ್ಯಾಕ್ಸ್ ತಿಂದಿದ್ದಕ್ಕೆ. ಮತ್ತಷ್ಟು ಮಾಹಿತಿ ಅರುಣ್ ನೀಡ್ತಾರೆ. ಅರುಣ, ಕೋಟ್ಯಾಧೀಶ್ವರ ಕಾಟೇರ ಈಗ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ಬಟ್ ಒಂದು ಈಗ ಖರ್ಚು ನೋಡ್ತಾ ಇದೀವಿ ನಾವು, ಲಕ್ಷ ಲಕ್ಷ ಖರ್ಚು ಮಾಡುವಂತಹ ಒಬ್ಬ ಸ್ಟಾರ್ ನಟ ಈಗ ಅಲ್ಲಿ ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಹಾಕಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ. ಎಲ್ಲಿಂದ ಎಲ್ಲಿ ತೆಗೆದುಕೊಂಡು ಹೋಯ್ತು ದರ್ಶನ್ ಅಂತ ಈ ಒಂದು ಪ್ರಕರಣ ಆಗಿರ್ಬೋದು, ಅವರು ಒಳಗಡೆ ಇರುವಂತಹ ಒಂದು ಸ್ಥಿತಿ ಆಗಿರ್ಬೋದು. ನಿಜ ಪ್ರಭು, ಏನಂತ ಹೇಳಿದ್ರೆ ಲಕ್ಷ ಗಟ್ಟಲೆ ಕೇವಲ ಪಬ್ಬು ಮತ್ತೆ ಕ್ಲಬ್ ಅಂತ ಖರ್ಚು ಮಾಡ್ತಾ ಇದ್ದ ನಟ ದರ್ಶನ್ಗೆ ಇದೀಗ ಪ್ರತಿ ಪೈಸೆಗೂ ಕೂಡ ಪರಿತಾಪ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದು ಕೂಡ ಜೈಲ ಅಧಿಕಾರಿಗಳು ಕೊಟ್ಟಂತಹ ಮೆನು ಪ್ರಕಾರನೇ ಖರ್ಚು ಮಾಡ್ಬೇಕಾಗಿರುವಂತದ್ದು ಮತ್ತು ಅದು ನಿಗದಿತ ವಸ್ತುಗಳನ್ನ ಮಾತ್ರ ಖರೀದಿ ಮಾಡಿ ಹಣವನ್ನ ಖರ್ಚು ಮಾಡುವಂತ ಪರಿಸ್ಥಿತಿ ಬಂದಿರುವುದು. ನಿಜಕ್ಕೂ ಕೂಡ ದರ್ಶನ್ ರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಜೈಲಿನಲ್ಲಿ ಬಂದಿದೆ. ಮೊದಲೆಲ್ಲ ದರ್ಬಾರ್ ಮಾಡಿದಂತಹ ನಟ ದರ್ಶನ್ ಇವತ್ತು ಯಾವ ರೀತಿಯಾದಂತಹ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತ ಒಂದು ಸೂಚ್ಯವಾದ ಸ್ಥಿತಿಯನ್ನ ಸೂಚಿಸುತ್ತೆ. ಯಾಕಂತ ಹೇಳಿದ್ರೆ ಆ ಜೈಲಲ್ಲಿ ಪರಪನಗರ ಜೈಲಲ್ಲಿ ರಾಜಾತಿಥ್ಯವನ್ನ ಪಡೆದು ಅನ್ನೋ ಕಾರಣಕ್ಕೆ ಬಳ್ಳಾರಿ ಜೈಲಲ್ಲಿ ಬಂದಾಗ ಈಗ ಅವರ PPC ಅಕೌಂಟ್ ನ ಚೆಕ್ ಮಾಡಿದಾಗ ಗೊತ್ತಾಗಿರುವಂತ ಮಾಹಿತಿ ಇದು. ಯಾಕಂತ ಹೇಳಿದ್ರೆ 35,000 ಅವರ PPC ಅಕೌಂಟ್ ಅಲ್ಲಿ ಇತ್ತು. PPC ಅಕೌಂಟ್ ಅಂತ ಹೇಳಿದ್ರೆ ಪ್ರಿಸನರ್ ಪ್ರೈವೇಟ್ ಕ್ಯಾಶ್ ಅಂತ ಹೇಳಿ ಜೈಲಿನ ಅಧಿಕಾರಿಗಳು ಅಲ್ಲಿ ಒಂದು ಖಾತೆಯನ್ನ ತೆಗೆದಿರ್ತಾರೆ. ಆ ಖಾತೆಯಲ್ಲಿ ಖಾಸಗಿಯಾಗಿ ಅವರು ಸಂಬಂಧಿಕರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು ಹಣವನ್ನ ಇಡ್ಬೋದು. ಆ ಹಣದಲ್ಲಿ ಅವ್ರಿಗೆ ಕ್ಯಾಶ್ ಕೊಡಲ್ಲ, ಆ ಹಣ ಟೋಕನ್ ಅನ್ನ ಕೊಡ್ತಾರೆ. ಆ ಟೋಕನ್ ಅಲ್ಲಿ ಅವರು ಒಳಗಡೆ ಒಂದು ಸಣ್ಣ ಬೇಕರಿ ಇರುತ್ತೆ, ಅದರಲ್ಲಿ ಒಂದಿಷ್ಟು ಐಟಮ್ಗಳು ಇರ್ತಾರೆ. ಅಂದ್ರೆ ಜೈಲ ಅಧಿಕಾರಿಗಳ ಮ್ಯಾನ್ಯುವಲ್ ಪ್ರಕಾರ ಏನೇನು ಐಟಮ್ಗಳು ಇರಬಹುದು ಆ ಐಟಮ್ಗಳನ್ನ ಇಡ್ಲಾಗಿರುತ್ತೆ. ಒಂದಿಷ್ಟು ಚಿಪ್ಸ್ ಆಗಿರ್ಬೋದು, ಬನ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಖಾರ ಬನ್ನು, ಸ್ವೀಟ್ ಬನ್ನು, ಚಕ್ಕಲಿ, ಈ ರೀತಿಯಾದಂತಹ ಒಂದಷ್ಟು ಐಟಮ್ಗಳನ್ನ ಇಡ್ಲಾಗಿರುತ್ತೆ. ಇಂತಹ ಐಟಮ್ಗಳನ್ನ ಅವರು ಹಣ ಕೊಟ್ಟು ಟೋಕನ್ ಕೊಟ್ಟು ಖರೀದಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ದರ್ಶನ್ ಜೈಲಿನಲ್ಲಿ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಬಳ್ಳಾರಿ ಜೈಲಿನಲ್ಲಿ ಅವರ ಪ್ರಿಸನರ್ ಅಕೌಂಟ್ ಇಂದ 795 ರೂಪಾಯಿ ಕಡಿತ ಆಗಿರುವಂತ ಮಾಹಿತಿ ಇದೀಗ ಬಂದಿರುವಂತದ್ದು. ನಾವು ಈಗ ನೋಡ್ತಾ ಹೋದ್ರೆ ಲಕ್ಷ ರೂಪಾಯಿ ಹಣವನ್ನ ಕೇವಲ ಒಂದೇ ನೈಟ್ಗೆ ಖರ್ಚು ಮಾಡ್ತಿದ್ದಂತ ದರ್ಶನ್ ಇದೀಗ 795 ರೂಪಾಯಿನ ವಾರವಿಡೀ ಖರ್ಚು ಮಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ನಿಜಕ್ಕೂ ದುರ್ದೈವ ದರ್ಶನ್ ಪಾಲಿಗೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಲಕ್ಷಗಟ್ಟಲೆ ಹಣವನ್ನ ಪಬ್ಬ್ ಖರ್ಚು ಮಾಡ್ತಾ ಇದ್ರು. 2 ಲಕ್ಷ ಹಣವನ್ನ ಒಂದ್ಸಲ ಹೋದ್ರೆ ಒಂದ್ ಸಿಟಿಂಗ್ ಗೆ ಬಾರ್ಲೆ ಕೂಡ್ತೀವಂತ ಅವರೇ ಹಿಂದೆ ಹೇಳಿದ್ರು. ಹಾಗಾಗಿ ಅದೆಲ್ಲ ಹೇಳಿಕೆಯನ್ನ ಗಮನಿಸಿದ್ರೆ ಈಗ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತನ್ನ ಸೂಚಿಸಿದೆ. ಯಾಕಂತ ಹೇಳಿದ್ರೆ PPC ಪ್ರೈವೇಟ್ ಅಕೌಂಟ್ ಏನಿದೆ, ಈ ಅಕೌಂಟ್ ಏನಿದೆ ಅದು ನಿಜವಾಗ್ಲೂ ಕೂಡ ಕೈದಿಗಳಿಗೆ ಹಣವನ್ನ ನಿರ್ವಹಣೆ ಮಾಡೋಕಂತ ಇರತಕ್ಕದ್ದಲ್ಲ, ಅವರ ಬೇಕು ಬೇಡುಗಳು ಅಂದ್ರೆ ಒಂದಿಷ್ಟು ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಜೈಲು ಕೈದಿಗಳಾಗಿರ್ಬೋದು, ಅವರಿಗೆ ಜೈಲಿನ ಊಟವನ್ನು ಒಗ್ಗದೆ ಹೋದಾಗ ಅವರ ರುಚಿಗೆ ನಾಲಿಗೆ ರುಚಿಯನ್ನ ಹೆಚ್ಚುವುದಕ್ಕೆ ಬೇಕರಿ ಐಟಮ್ಗಳ ಒಂದಷ್ಟು ಮಟ್ಟಿಗೆ ತೆಗೆದುಕೊಂಡು ತಿನ್ನಬೇಕಾದಂತ ಸ್ವಾತಂತ್ರ್ಯ ಇರುತ್ತೆ. ಆ ಪೈಕಿ ಅವರು ಆ ಹಣವನ್ನ ಅದಕ್ಕೋಸ್ಕರ ಮಾತ್ರ ಖರ್ಚು ಮಾಡ್ಬೇಕಾಗತ್ತೆ. ಆ ಹಣವನ್ನ ಬೆಂಗಳೂರು ಜೈಲಿನಲ್ಲಿ ಮೊದಲು ಇಟ್ಟಿದ್ರು, ಅದು ಈಗ ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಇದು ಕೈದಿ ಅಥವಾ ವಿಚಾರಣೆಗಳ ಕೈಗೆ ಕೊಡ್ತಕ್ಕಂಥದ್ದಲ್ಲ, ಅದು ಕೇವಲ ಪ್ರಿಸನರ್ ಪ್ರೈವೇಟ್ ಕ್ಯಾಶ್ ಅಕೌಂಟ್ ಆಗಿ ಖಾತೆಯಲ್ಲಿ ಇರ್ತಕ್ಕಂಥದ್ದು. ಟೋಕನ್ ನೀಡಿ ಇವರು ಹಣವನ್ನ ನೀಡಬಹುದು. ಇನ್ನು ಬೇರೆ ರೀತಿಯಲ್ಲಿ ಇದೇ ರೀತಿಯಲ್ಲಿ ಶಿಕ್ಷೆ ಪಡ್ತಿರ್ತಕ್ಕಂಥ ಕೈದಿಗಳು ಏನು ಕೆಲಸ ಮಾಡ್ತಾರಲ್ಲ, ಆ ಕೆಲಸ ಮಾಡಿದ್ರೆ ಅವರಿಗೆ ಕೂಲಿಯನ್ನು ಕೂಡ ಇದೇ ಅಕೌಂಟ್ ಎಲ್ಲ ಹಾಕ್ತಾ ಇರುವಂತದ್ದು. ಸೊ ಇದು ಈ ಸದ್ಯದ ಮಟ್ಟಿಗೆ ದರ್ಶನ್ ದಾಸ್ ಅವರ ಪರಿಸ್ಥಿತಿ ಆಗಿರುವಂತದ್ದು. ಯಾವ ರೀತಿಯಾಗಿ ಲಕ್ಷ ಗಟ್ಟಲೆ ಮೋಜು ಮಸ್ತಿಗೆ ಅಂತ ಖರೀದಿ ಮಾಡ್ತಿದ್ದಂತ ದರ್ಶನ್ ರ ಪರಿಸ್ಥಿತಿ ಇವತ್ತು ಎಷ್ಟರ ಮಟ್ಟಿಗೆ ನಿಂತಿದೆ ಅನ್ನುವಂಥದ್ದು ಇದು ಸ್ಯಾಂಪಲ್ ಅಷ್ಟೇ ಪ್ರಭು. ಥ್ಯಾಂಕ್ ಯು ಅರುಣ್ ಮಾಹಿತಿಗಾಗಿ.